ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ನಮಸ್ಕಾರ. ನಮ್ಮ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮ ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತಿಸುತ್ತೇನೆ. ಈ ನಮ್ಮ ಕಾರ್ಯಕ್ರಮವು ಕ್ರೈಸ್ತ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಇರಬಹುದಾದ ಅನೇಕ ವಿಷಯಗಳನ್ನು ನಾವು ಚರ್ಚಿಸುತ್ತೇವೆ. ಪ್ರಶ್ನೆ ಮತ್ತು ಉತ್ತರದ ರೂಪದಲ್ಲಿ ಆ ಚರ್ಚೆಯನ್ನು ನಾವು ಮಾಡುತ್ತೇವೆ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಬರೆಯುವ ಯಾವುದೇ ಪ್ರಶ್ನೆಗಳಿಗೆ ಮಿತಿ ಇಲ್ಲ. ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೆಸೇಜ್ ಮೂಲಕ ನಿಮ್ಮ ಪ್ರಶ್ನೆಗಳಾಗಲಿ ಅನಿಸಿಕೆಗಳಾಗಲಿ ನಮಗೆ ಕಳಿಸಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನಾವು ಪ್ರತಿ ವಾರ ಒಂದು ಶೀರ್ಷಿಕೆಯೊಡನೆ ನಿಮ್ಮ ಮುಂದೆ ಬರುತ್ತೇವೆ. ಆ ಶೀರ್ಷಿಕೆಯಲ್ಲಿ ನಿಮಗಿರಬಹುದಾದ ವಿಷಯಗಳು, ಅದು ಕೌಟುಂಬಿಕ ಜೀವನ, ಖಿನ್ನತೆ, ಬಡತನ, ಮರಣ, ಪುನರುತ್ಥಾನ ಮತ್ತು ದೇವರ ಆತ್ಮ, ಇಂಥ ಶೀರ್ಷಿಕೆ ಕುರಿತು ನಾವು ವಿಚಾರ ಮಾಡುತ್ತಾ ಇರುತ್ತೇವೆ. ಇಂದಿನ ಕಾರ್ಯಕ್ರಮದ ಶೀರ್ಷಿಕೆ ಶ್ರೇಷ್ಠ ಬೋಧಕನಾದ ಏಸುವಿನ ಬೋಧನೆಗೆ ಕಿವಿಗೊಡುವುದು. ಏಸುವು ಅತಿ ಶ್ರೇಷ್ಠವಾದ ಬೋಧಕ ಎಂದು ನಾವು ನಂಬುತ್ತೇವೆ. ಆತನ ಬೋಧನೆ ದೇವರ ಬಗ್ಗೆ ಏನು ಹೇಳುತ್ತದೆ, ದೇವರ ಆತ್ಮನ ಬಗ್ಗೆ ಏನು ಹೇಳುತ್ತದೆ ಎಂದು ನಾವು ತಿಳಿದುಕೊಳ್ಳೋಣ. ಮಿಸ್ಟರ್ ಅನೋಷ್, ಮತ್ತೆ ಈ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇಂದಿನ ಶೀರ್ಷಿಕೆ ಶ್ರೇಷ್ಠ ಬೋಧಕನಾದ ಯೇಸುವಿನ ಬೋಧನೆಗೆ ಕಿವಿಗೊಡುವುದು. ನೀವು ಯೇಸುವನ್ನು ಶ್ರೇಷ್ಠ ಬೋಧಕನೆಂದು ಏನಕ್ಕೆ ಹೇಳ್ತೀರಾ? ಈ ಶೀರ್ಷಿಕೆನ ಕೇಳಿದಾಕ್ಷಣ ನನಗೆ ಒಂದು ರೀತಿಯಾದಂಥ ಸಂತೋಷ. ಯಾಕೆಂದರೆ ಇದು ನನಗೆ ಬಹಳ ಸನಿಹವಾದಂಥ ಒಂದು ವಿಷಯ. ಕಾರಣ ಎಷ್ಟೇ, ಯೇಸು ಸ್ವಾಮಿಯ ಕುರಿತು ಈ ಒಂದು ಶೀರ್ಷಿಕೆ ಮಾತಾಡ್ತದೆ, ಅದರಲ್ಲೂ ಆತನ ಬೋಧನೆಯ ಕುರಿತು ಈ ಒಂದು ಶೀರ್ಷಿಕೆ ಮಾತಾಡ್ತದೆ. ನೋಡಿ, ಯೇಸು ಸ್ವಾಮಿ ಶ್ರೇಷ್ಠ ಬೋಧಕನು ಅನ್ನುವುದಕ್ಕೆ ಅನೇಕ ಕಾರಣಗಳಿದೆ. ಅದರಲ್ಲಿ ಮೊದಲನೆಯ ಕಾರಣ, ಆತನು ಜನರೊಟ್ಟಿಗೆ ಮಾತನಾಡುವಾಗ ಅಲ್ಲಿದ್ದಂಥ ಶಾಸ್ತ್ರಿಗಳ ಹಾಗೆ, ಪರಿಸಾಯರ ಹಾಗೆ ಬೋಧನೆ ಮಾಡ್ತಿದ್ದಂಥ ಬೇರೆ ನಾಯಕರುಗಳ ಹಾಗೆ ಮಾತಾಡದೆ ಅಧಿಕಾರವುಳ್ಳವನಾಗಿ ದೇವರ ವಾಕ್ಯವನ್ನು ಪ್ರಬೋಧನೆ ಮಾಡ್ತಾ ಇರ್ತಾನೆ. ಇದನ್ನು ಅಲ್ಲಿರುವಂಥ ಜನರೇ ಹೇಳುವಂಥದ್ದನ್ನು ನಾವು ವಾಕ್ಯ ಭಾಗದಲ್ಲಿ ಕೇಳ್ತೇವೆ. ಎರಡನೇದಾಗಿ, ಆತನ ಬೋಧನೆಯನ್ನು ಮಾಡುವಾಗ ಜನರು ಎಲ್ಲ ಕಡೆಯಿಂದ ಬರುವಂಥದ್ದನ್ನು ನಾವು ನೋಡ್ತೇವೆ. ಅನೇಕ ಸಂದರ್ಭಗಳಲ್ಲಿ 5,000 ಜನ, 7,000 ಜನ, 4,000 ಜನ ಹೀಗೆ ಸೇರಿ ಬರುವಂಥದ್ದನ್ನು ನಾವು ಕಾಣ್ತೇವೆ. ಮೂರನೆಯದಾಗಿ, ಆತನು ಪ್ರಬೋಧಿಸುವಾಗ, ಬೋಧನೆಯನ್ನು ಮಾಡುವಾಗ ಸಾಮಾನ್ಯವಾದಂಥ ಒಂದು ಭಾಷೆಯಲ್ಲಿ, ಈ ದಿನಗಳಲ್ಲಿ ನಾವು ಹೆಚ್ಚಿನ ಈ ಮೇಧಾವಿಗಳನ್ನು ನಾವು ನೋಡ್ಕೊಳ್ಳುವಾಗ, ಅಂದರೆ ಅವರ ಜ್ಞಾನಕ್ಕೆ ನಾನು ಯಾವುದೇ ರೀತಿಯಾದಂಥ ವಿರುದ್ಧವಾದಂಥ ಮಾತುಗಳನ್ನು ಹೇಳ್ತಲ್ಲ, ಆದರೆ ಕೆಲವರು ಹೆಚ್ಚಿನ ಸಂಗತಿಗಳನ್ನು ತಿಳಿದುಕೊಂಡಾಗ ಸಾಮಾನ್ಯ ಜನರಿಗೆ ಅರ್ಥವಾಗದೇ ಇರುವಂಥ ರೀತಿಯಲ್ಲಿ ಮಾತನಾಡುವಂಥದ್ದನ್ನು ನಾವು ಕೇಳ್ತೇವೆ. ಆದರೆ ಯೇಸುವಿನ ವೈಶಿಷ್ಟ್ಯತೆ ಏನಂದರೆ, ಸಾಮಾನ್ಯರಲ್ಲಿ ಸಾಮಾನ್ಯನಾದ ಒಬ್ಬ ಅಲ್ಪನಾದ ಮನುಷ್ಯನೂ ಸಹ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದಾದಂಥ ರೀತಿಯಲ್ಲಿ ಆತನು ವಿವರಿಸುವಂಥದ್ದನ್ನು ನಾವು ನೋಡ್ತೇವೆ. ಬೆಸ್ತರಿದ್ದರೆ ಅವರಿಗೆ ಬಲೆಯೊಂದಿಗೆ ಮಾತನಾಡ್ತಾರೆ. ಅಲ್ಲಿ ಯಾರಾದರೂ ಕುರುಬರಿದ್ದರೆ ಕುರಿ ಎಂಬುದಾಗಿ ಒಂದು ಉಪಮೇಯವನ್ನು ತೆಗೆದುಕೊಂಡು ಮಾತನಾಡುವಂಥದ್ದು. ಅಲ್ಲಿ ಯಾರಾದರೂ ಹೊಲದಲ್ಲಿ ಕೆಲಸ ಮಾಡುವಂಥವರು ಅವರಿದ್ದರೆ ಅವರಿಗೆ ಬೀಜದ ಕುರಿತು, ಅವರು ಹಾಕುವಂಥ ಬೆಳೆಯ ಕುರಿತು, ಗೋಧಿಯ ತೆನೆಯ ಕುರಿತು ಮಾತನಾಡುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿಗೆ ಯೇಸು ಸ್ವಾಮಿಯ ಬೋಧನೆಯಲ್ಲಿ ಅಧಿಕಾರವಿತ್ತು, ಅದನ್ನು ಜನರೂ ಒಪ್ಪಿಕೊಂಡಿದ್ದರು. ಆತನು ಸರಳವಾದ ಭಾಷೆಯಲ್ಲಿ ಮಾತನಾಡ್ತಾ ಇದ್ದ. ಅದರ ಜೊತೆಗೆ ಆತನ ಪ್ರಬೋಧನೆಯಲ್ಲಿ ಬಹಳ ಆಸಕ್ತಿ ಜನರಲ್ಲಿ ತುಂಬಿಸುವಂಥದ್ದು ಇತ್ತು. ಜೊತೆಗೆ ಆತನ ಮಾತುಗಳು ಯಾವಾಗಲೂ ಪ್ರತಿ ಸಮಯದಲ್ಲೂ ಕಾರ್ಯ ಮಾಡುವಂಥ ಮಾತುಗಳಾಗಿತ್ತು. ಅಲ್ಲಿಗೆ ಆತನು ಶ್ರೇಷ್ಠ ಬೋಧಕನಾಗ್ತಾನೆ. ಈ ಯೇಸು ಸ್ವಾಮಿಯು ದೇವರ ಬಗ್ಗೆ ಏನನ್ನು ಬೋಧಿಸಿದ್ದಾರೆ? ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂಥ ಒಂದೇ ಕಾರಣ, ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾನೆ. ಆ ಪ್ರೀತಿಯನ್ನು
ವ್ಯಕ್ತಪಡಿಸೋದಕ್ಕೆ ವ್ಯಕ್ತಿಯಾಗಿ ಈ ಲೋಕಕ್ಕೆ ತನ್ನನ್ನು ವ್ಯಕ್ತಪಡಿಸ್ಕೊಳ್ತಾನೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾನೆ. ಆ ಪ್ರೀತಿಯನ್ನು ಆತನು ವ್ಯಕ್ತಪಡಿಸೋದಕ್ಕೆ ಒಬ್ಬ ವ್ಯಕ್ತಿಯಾಗಿ ಈ ಲೋಕಕ್ಕೆ ಬರ್ತಾನೆ. ಸೊ ಯೇಸು ಸ್ವಾಮಿ ದೇವರು ಯಾವ ರೀತಿಯಾದಂಥ ಪ್ರೀತಿ ಇಟ್ಟಿದ್ದಾನೆ ಅನ್ನುವಂಥದ್ದನ್ನು ಬಿತ್ತರ ಮಾಡಲಿಕ್ಕೆ, ತೋರಿಸುವುದಕ್ಕೆ, ಪ್ರಕಟಪಡಿಸಲಿಕ್ಕೆ ಬರ್ತಾನೆ. ಅಲ್ಲಿಗೆ ಯೇಸು ಸ್ವಾಮಿಯ ಒಂದು ಶ್ರೇಷ್ಠ ಬೋಧನೆ ಏನಂದರೆ ದೇವರ ಪ್ರೀತಿ. ದೇವರು ನಿಮ್ಮನ್ನ ಯಾವ ಮಟ್ಟಿಗೆ ಪ್ರೀತಿ ಮಾಡ್ತಾನೆ ಅನ್ನುವುದಕ್ಕೆ ಉದಾಹರಣೆ ಯೇಸು ಸ್ವಾಮಿ. ಅಲ್ಲಿಗೆ ಯೇಸು ಸ್ವಾಮಿಯ ಬೋಧನೆ ಬಂದು ದೇವರ ಪ್ರೀತಿ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ದೇವರ ವಾಕ್ಯಗಳಲ್ಲಿ ಆತನು ತಿಳಿಸುವಾತನಾಗಿರ್ತಾನೆ. ದೇವರ ವಾಕ್ಯ ಹೇಳುತ್ತಲ್ಲ, ಈಸ್ ದಿ ಎಕ್ಸಾಕ್ಟ್ ಇಮೇಜ್ ಆಫ್ ಗಾಡ್. ಹೌದು ಹೌದು ಹೌದು. ಅಂದರೆ ಏನಂದರೆ ದೇವರ ಪ್ರತಿರೂಪ. ದೇವರ ಪ್ರತಿರೂಪ. ಇದನ್ನು ನಾವು ಕೊಲೊಸೆ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಓದ್ಕೊಳ್ತೇವೆ. ಅಂದರೆ ಆತನು ಅದ್ವಿತೀಯನು, ಆತನು ಎಲ್ಲರಿಗಿಂತ ಮುಂಚೆ ಇದ್ದವನು. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ತನ್ನ ದೇವರೊಂದಿಗೆ ಹೇಗೆ ಒಬ್ಬನೇ ಆಗಿದ್ದಾನೆ ಅನ್ನುವಂಥದ್ದನ್ನು ಸಹ ತಿಳಿಸ್ತಾನೆ. ಅಂದರೆ ನನ್ನನ್ನು ನೋಡಿದರೆ ತಂದೆಯನ್ನು ನೋಡಿದ ಹಾಗೆ, ನನ್ನನ್ನು ನೀವು ಪರಿಚಯ ಮಾಡ್ಕೊಂಡಿದ್ರೆ ತಂದೆ ಪರಿಚಯವನ್ನು ನಿಮಗಿರುತ್ತೆ. ನಾನು ತಂದೆ ಹೇಗೆ ಒಂದೇ, ಅದೇ ರೀತಿಯಲ್ಲಿ ನೀವು ಸಹ ಒಂದಾಗಿರಬೇಕು. ಸೊ ಹೀಗೆ ತನ್ನ ತಂದೆಯ ಕುರಿತು ಅನೇಕ ವಾಕ್ಯಗಳನ್ನು ಹೇಳಿರುವಂಥದ್ದನ್ನು ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ನೀವು ಹೇಳಿ ದೇವರ ಪ್ರೀತಿಯನ್ನು ನಮಗೆ ತೋರಿಸ್ಕೊಡಲು ಬಂದಿರ್ತಾರೆ ಅಂತ. ಕೆಲವೊಮ್ಮೆ ನಾನು ಸಹ ಈ ಹಂತವನ್ನು ದಾಟಿದ್ದೇನೆ. ಒಂದು ಹಂತದಲ್ಲಿ ನಮ್ಮ ಜೀವನದಲ್ಲಿ ದೇವರು ನನ್ನನ್ನು ಇನ್ಮೇಲೆ ಪ್ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಸ್ಥಿತಿಗೆ ನಾವು ಹೊಟ್ಟೋಗ್ತೇವಲ್ಲ, ಆ ಆಲೋಚನೆ ಬರುತ್ತಲ್ಲ, ಅಂಥ ಸ್ಥಿತಿಯಲ್ಲಿರೋರಿಗೆ ನೀವೇನಂತ ಹೇಳ್ತೀರಾ? ಇದನ್ನು ನಾವು ಅನೇಕ ಸಂಚಿಕೆಗಳಲ್ಲಿ ಚರ್ಚೆ ಮಾಡಿದ್ದೇವೆ. ನಾನು ನಿಮಗೆ ಹೇಳಬೇಕಾಗಿರುವಂಥದ್ದು ಒಂದೇ ಸಂಗತಿ, ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಯೇಸು ಸ್ವಾಮಿ ನನ್ನನ್ನು ಪ್ರೀತಿ ಮಾಡುವುದನ್ನು ನಿಲ್ಲಿಸಿಬಿಟ್ಟಿದ್ದಾನೆ, ಪ್ರೀತಿ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನು ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಕಾರಣ ಇಷ್ಟೇ, ಆ ಒಂದು ಪರಿಸ್ಥಿತಿ ಯಾವತ್ತಿಗೂ ಬರೋದಿಲ್ಲ. ನಾನು ಒಂದು ಉದಾಹರಣೆ ಸತ್ಯವೇದದಲ್ಲಿರುವಂಥ ಒಂದು ಸಾಮ್ಯದ ಮೂಲಕ ಕೊಡ್ತೇನೆ. ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಹೇಳುತ್ತೆ, ಒಬ್ಬ ಮನುಷ್ಯ ದೇವರ ಕಡೆಗೆ ತಿರುಗಿಕೊಂಡರೆ ಏನಂತೆ, ಪರಲೋಕದಲ್ಲಿ ಸಂಭ್ರಮ ಇರುತ್ತಂತೆ. ಅದನ್ನು ಹೇಳಿ ಒಟ್ಟು 3 ಸಾಮ್ಯಗಳನ್ನು ಸ್ವಾಮಿ ಹೇಳ್ತಾರೆ. ಒಂದು ಕಳೆದು ಹೋದಂಥ ನಾಣ್ಯ, ಕಳೆದು ಹೋದಂಥ ಕುರಿ ಹಾಗೂ ತಪ್ಪಿ ಹೋದಂಥ ಮಗ. ಈ ತಪ್ಪಿ ಹೋದಂಥ ಮಗನು, ಆತನ ಬಳಿಯಲ್ಲಿ ಎಲ್ಲವೂ ಇರುತ್ತೆ. ತನ್ನ ತಂದೆಯೊಂದಿಗೆ ಇರಬೇಕಾದ್ರೆ ಆತನಿಗೆ ಎಲ್ಲವೂ ಇರುತ್ತೆ. ಆದರೆ ಒಂದು ಹೆಚ್ಚಿನ ದುರಾಸೆಯಿಂದ ತನ್ನ ತಂದೆಯಿಂದ ಎಲ್ಲ ಆಸ್ತಿಯನ್ನು ಕಸಿದುಕೊಂಡು ಹೋಗಿ ತನ್ನ ಸ್ನೇಹಿತರೊಂದಿಗೆ ದೂರ ದೇಶದಲ್ಲಿ ಆತನು ಬೇಡದಿರುವಂಥ ಕಾರ್ಯಗಳನ್ನೆಲ್ಲ ಮಾಡಿ ಸಂಪೂರ್ಣವಾಗಿ ಎಲ್ಲವನ್ನು ನಶಿಸಿಕೊಂಡು ಏನು ಇಲ್ಲದವನಾಗಿ ಇರುವಾಗ ತನ್ನ ತಂದೆಯ ಬಗ್ಗೆ ಆಲೋಚನೆ ಮಾಡಿ, ಅಯ್ಯೋ ನನ್ನ ಆತನ ಆಳುಗಳಲ್ಲಿ ಇರುವಂಥ ಪರಿಸ್ಥಿತಿಯನ್ನು ನನಗಿಲ್ವಲ್ಲ, ಅಲ್ಲೋದ್ರೆ ಅಟ್ಲೀಸ್ಟ್ ಆಳಾಗಾದರೂ ಇರ್ಬೋದಲ್ಲ ಎಂಬುದಾಗಿ ಪುನಃ ಬಂದು ತನ್ನ ತಂದೆಯ ಬಳಿಯಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಕ್ಕಿಂತ ಮುಂಚೆಯೇ ತಂದೆ ಓಡಿ ಹೋಗಿ ಮಗನನ್ನು ಅಪ್ಕೊಳ್ತಾನೆ. ಇದಕ್ಕಿಂತ ಪ್ರೀತಿಯನ್ನು ಯಾವ ತೋರಿಸಲಿಕ್ಕೆ ಸಾಧ್ಯ? ಸೊ ಅಲ್ಲಿಗೆ ನಿಮ್ಮನ್ನು ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಪ್ರೀತಿ ಮಾಡುವಾತನು ಆಗಿರ್ತಾನೆ. ಇದರ ಬಗ್ಗೆ ನಿಮಗೆ ಯಾವತ್ತಿಗೂ ಸಂಶಯ ಇರಬಾರದು. ಯಾಕೆಂದರೆ ಆ ಯೇಸುವಿನ ಪ್ರೀತಿ ಇದೆಯಲ್ಲ, ಅದು ಶಾಶ್ವತವಾಗಿರುವಂಥ ಪ್ರೀತಿ. ಕೇವಲ ಈ ಒಂದು ಸಂದರ್ಭಕ್ಕೆ, ಆ ಒಂದು ಸಂದರ್ಭಕ್ಕೆ, ಈ ಒಂದು ಸನ್ನಿವೇಶಕ್ಕೆ, ಮತ್ತೊಂದು ಸನ್ನಿವೇಶಕ್ಕೆ ಸೀಮಿತವಾಗಿರುವಂಥದ್ದಲ್ಲ. ಆತನ ಪ್ರೀತಿ ಯಾವತ್ತಿಗೂ, ಆ ಪ್ರೀತಿಯಲ್ಲಿ ಚಂಚಲತ್ವ ಇಲ್ಲ. ಅದು ಶಾಶ್ವತವಾಗಿರುವಂಥ ಪ್ರೀತಿ. ನೆನ್ನೆ ಇದ್ದಂಥ ಪ್ರೀತಿ, ಇವತ್ತಿರುವಂಥ ಪ್ರೀತಿ, ನಾಳೆಗೂ ಸಹ ಇರುವಂಥ ಪ್ರೀತಿ. ಅಲ್ಲಿಗೆ ನೀವು ಎಂದಿಗೂ ಆ ಸಂಶಯ ನಿಮ್ಮಲ್ಲಿ ಬರೆದಿರಲಿ. ಮುಖ್ಯವಾಗಿ ಹೇಳಬೇಕಾದರೆ ನೋಡಿ, ಆತನು ಎಲ್ಲಿ ಪಾಪಿಗಳು ಇದ್ದರು, ಎಲ್ಲಿ ಜನರು ತೊರೆದಿರುವಂತಹ ಜನರು ಇದ್ದರು, ಆ ಜನರ ಮಧ್ಯದಲ್ಲಿ ಬಂದಂತಹ ದೇವರು. ನಾವು ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೇವೆ. ಜಕಾಯನ ವಿಷಯವನ್ನು ನೋಡುವಾಗ ಆರೋಗ್ಯ ಇರುವಂಥವರಿಗೆ ವೈದ್ಯರು ಬೇಕಾಗಿಲ್ಲ, ಆರೋಗ್ಯ ಇಲ್ಲದೇ ಇರುವಂಥವರಿಗೆ ವೈದ್ಯರು ಬೇಕು. ಕೆಟ್ಟು ಹೋಗಿರುವಂಥವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಆತನು ಬಂದನು ಅನ್ನುವಂತಹ ವಾಕ್ಯವನ್ನು ನಾವು ಕಾಣ್ತೇವೆ. ಅಲ್ಲಿಗೆ ದೇವರು ಬಂದಂಥದ್ದು ಅದೇ ರೀತಿಯಾದಂಥ ಪಾಪಿಗಳಾದ ನನಗೆ, ನಿನಗೆ, ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಆತನು. ಮತ್ತೊಂದು ಪ್ರಶ್ನೆ, ಇವಾಗ ಯೇಸು ಸ್ವಾಮಿ ದೇವರ ಪರಿಶುದ್ಧತೆ
ಮತ್ತು ನ್ಯಾಯದ ಬಗ್ಗೆ ಏನಂತ ಹೇಳಿದ್ದಾರೆ? ಇಡೀ ಸತ್ಯವೇದದಲ್ಲಿ ಅದು ವಿಶೇಷವಾಗಿ ನಾವು ಸುವಾರ್ಥ ವೇದ ಭಾಗಗಳನ್ನು ನೋಡಬೇಕಾದ್ರೆ ಸಂಪೂರ್ಣವಾಗಿ ದೇವರ ಪರಿಶುದ್ಧತೆ ಹಾಗೂ ಆತನ ನೀತಿಯ ಕುರಿತು ಈ ಒಂದು ಸುವಾರ್ತೆಗಳು ಅಥವಾ ಯೇಸುಸ್ವಾಮಿಯ ವಾಕ್ಯಗಳು ಬರೆಯಲ್ಪಟ್ಟಿದೆ. ನೋಡಿ, ಈ ಒಂದು ಶುದ್ಧತೆಯ ಕುರಿತು ನೋಡಿ, ಯೇಸುಸ್ವಾಮಿ ಪಾಪ ಇಲ್ಲದವನಾಗಿ ಆದರೆ ನಮ್ಮ ಮೂಲಕ ಅಥವಾ ನಮ್ಮ ಕಾರಣದ ಸಲುವಾಗಿ ಆತನು ಪಾಪವನ್ನು ಹೊತ್ತುಕೊಳ್ಳುವವನಾಗಿ ಆದನು. ಆದರೆ ಆತನು ಪರಿಶುದ್ಧನಾದ ಮಹಾಯಾಜಕನು. ನಮ್ಮ ಪಾಪಗಳನ್ನು ಆತನ ಮೇಲೆ ಹೊತ್ತುಕೊಂಡು ಆತನು ಇದ್ದಂತೆ ನಾವು ನೋಡ್ತೇವೆ. ಆತನ ನೀತಿಯ ಕುರಿತು ನಾವು ನೋಡ್ತೇವೆ. ಆತನ ನೀತಿಯ ಕುರಿತು ನಮಗೆ ಅನೇಕ ವಾಕ್ಯಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಯಾವ ರೀತಿಯಲ್ಲಿ ಆತನು ನಮ್ಮನ್ನು ಕಾಯ್ತಾನೆ, ಯಾವ ರೀತಿಯಲ್ಲಿ ಸಂರಕ್ಷಿಸ್ತಾನೆ, ಯಾವ ರೀತಿಯಲ್ಲಿ ಆತನು ಪುನಃ ಬಂದು ನ್ಯಾಯ ತೀರ್ಪಿನ ದಿವಸದಲ್ಲಿ ನಮಗೆ ನ್ಯಾಯವನ್ನು ತೀರಿಸಿ ತನ್ನೊಂದಿಗೆ ಆತನು ಕರೆದುಕೊಂಡು ಹೋಗ್ತಾನೆ. ಇದೆಲ್ಲವೂ ಸಹ ಆತನ ಪರಿಶುದ್ಧತೆಯನ್ನು ಹಾಗೂ ಆತನ ನೀತಿಯನ್ನು ತೋರಿಸುವಂಥ ಚಿತ್ರಣಗಳು ಆಗಿರ್ತವೆ. ಈ ಯೇಸುಸ್ವಾಮಿ ದೇವರ ಬಗ್ಗೆ ಅನೇಕ ಬೋಧನೆ ಮಾಡಿದ್ದಾರೆ. ದೇವರ ಕ್ಯಾರೆಕ್ಟರ್ ಆಗಲಿ ಅದ್ರ ಬಗ್ಗೆ ಎಲ್ಲ. ಜೊತೆಯಲ್ಲಿ ಯೇಸುಸ್ವಾಮಿ ದೇವರನ್ನು ಯಾವಾಗಲೂ ತಂದೆ, ನನ್ನ ತಂದೆ ಅಂತ ಕರೀತಾರೆ. ತಂದೆ ಮಗ ಒಂದೇ ಅಂತ ಹೇಳ್ತಾರಲ್ಲ. ವೆನ್ ಜೀಸಸ್ ಅಡ್ರೆಸ್ಸಸ್ ಗಾಡ್, ಇಟ್ಸ್ ಫಾದರ್ ಅಂತಲೇ ಅಡ್ರೆಸ್ ಮಾಡ್ತಾರೆ. ಇದು ತುಂಬ ಜನಕ್ಕೆ ಸರಿನಾ ತಪ್ಪಾ ಅಂತ ತುಂಬ ವಿಚಾರಣೆ ನಡೆದಿದೆ. ಕ್ರೈಸ್ತರಲ್ಲಿಯೂ ನಡೆಯುತ್ತೆ, ಅನ್ಯರಲ್ಲಿಯೂ ನಡೆಯುತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲಿ ನಾನು ಹೇಳಬೇಕಾಗಿರೋಂಥದ್ದು ಅಷ್ಟೇ, ಒಬ್ಬ ಮಗನಾಗಿ ಯೇಸು ಕ್ರಿಸ್ತನು ತನ್ನ ತಂದೆಯ ಮೇಲಿರುವಂಥ ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕೆ ಅಬ್ಬಾ, ತಂದೆ, ಫಾದರ್ ಎಂಬುದಾಗಿ ಕರೆಯುವಂಥದ್ದನ್ನು ನಾವು ನೋಡ್ತೇವೆ. ಇದು ವೈಯಕ್ತಿಕವಾಗಿ ನಿಮಗೆ ಬಿಟ್ಟಂಥ ಸಂಗತಿ. ಆದರೆ ಯೇಸುಸ್ವಾಮಿ ಮಾಡಿರುವಂಥದ್ದು ತನ್ನ ತಂದೆಯನ್ನು ತಂದೆ ಎಂಬುದಾಗಿ ಕರೆದಿರುವಂಥದ್ದು, ಬೇರೆ ಏನು ಕರೆದಿಲ್ಲ. ಸೊ ಅಲ್ಲಿಗೆ ಆತನೇ ತಂದೆಯಾಗಿ ಕರೆದಿದ್ದಾನೆ ಎಂದರೆ ನೀವು ಆತನನ್ನು ಅಂದರೆ ತಂದೆ ದೇವರನ್ನು ಯಾವ ರೀತಿಯಲ್ಲಿ ಕರೆಯಬೇಕು ಅದನ್ನು ನೀವು ವಿಶ್ಲೇಷಿಸಿಕೊಳ್ಳಿ. ಇವಾಗ ಅಬ್ಬಾ, ಫಾದರ್ ನೋಡಿ, ತಂದೆಯೇ ಅವರನ್ನು ಕ್ಷಮಿಸು. ಆಮೇಲೆ ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದರೂ ಪರಲೋಕದಲ್ಲಿರುವಂಥ ನನ್ನ ತಂದೆಯು ಇವರಿಗೆ ಒದಗಿಸಿಕೊಡುವನು, ನಾನು ನನ್ನ ತಂದೆಯು ಒಂದೇ ಇರುವ ಹಾಗೆ. ಸೊ ಅಲ್ಲಿಗೆ ತನ್ನ ತಂದೆ ದೇವರನ್ನು ಆತನ ತಂದೆ ಎಂಬುದಾಗಿಯೇ ಆತನು ಉದ್ದೇಶಿಸಿ ಮಾತನಾಡುವಂಥದ್ದನ್ನು ನಾವು ನೋಡಿದ್ದೇವೆ. ಪರಲೋಕದಲ್ಲಿರುವ ನಮ್ಮ ತಂದೆ ಅನ್ನುವಂಥ ಕರ್ತನ ಪ್ರಾರ್ಥನೆಯಲ್ಲೂ ಸಹ ಅದನ್ನು ನಾವು ನೋಡ್ತೇವೆ. ಸೊ ಅಲ್ಲಿಗೆ ಇದು ನಿಮಗೆ ವೈಯಕ್ತಿಕವಾಗಿ ಬಿಟ್ಟಂಥದ್ದು, ಇದರಲ್ಲಿ ಯಾವುದೇ ರೀತಿಯಾದಂಥ ಒತ್ತಾಯ ಇಲ್ಲ. ಆದರೆ ಯೇಸುಸ್ವಾಮಿ ತಂದೆ ಎಂಬುದಾಗಿಯೇ ತನ್ನ ತಂದೆಯನ್ನು ಕರೆದಿರುವಂಥ ಚಿತ್ರಣ. ಅಲ್ಲಿಗೆ ನೀವೇನನ್ನು ಕರೆಯಬಹುದು, ಹೇಗೆ ಸಂಬೋಧಿಸಬಹುದು ಅದನ್ನು ನೀವು ನಿರ್ಧರಿಸಿ. ಅದು ಸರಿ ಅಂತ ನೀವು ಹೇಳ್ತೀರಾ? ಹೌದು, ಅದರಲ್ಲಿ ಏನು ತಪ್ಪಿಲ್ಲ. ಈಗ ದೇವರ ಆತ್ಮ ಅಥವಾ ನಾವು ಪವಿತ್ರ ಆತ್ಮ ಅಂತ ಕರಿತೀವಲ್ಲ, ಅಂದರೇನು? ಅದರ ಬಗ್ಗೆ ಯೇಸುಸ್ವಾಮಿ ಏನನ್ನ ಬೋಧಿಸಿದ್ದಾನೆ? ಒಂದು ಸಮಯ ಯೇಸುಸ್ವಾಮಿ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದ ನಂತರ, ಯೋಹಾನನ ಸುವಾರ್ತೆಯ ಪ್ರಕಾರ ತೊಳೆದ ನಂತರ ಒಂದು ಹೊಸ ಆಜ್ಞೆಯನ್ನು ಕೊಡ್ತಾನೆ. ನಾನು ನಿಮ್ಮ ಜೊತೆ ಇರೋದಿಲ್ಲ, ಸ್ವಲ್ಪ ದಿವಸದಲ್ಲಿ ಇರೋದಿಲ್ಲ ನಾನು ಎಂಬುದಾಗಿ ಹೇಳುವಾಗ ಅವರೆಲ್ಲರಿಗೂ ತಬ್ಬಿಬಾಗೋಗುತ್ತೆ. ಎಲ್ಲಿ ಹೋಗ್ತಾ ಇದೆಯಾ ಸ್ವಾಮಿ, ನೀನು ನಮ್ಮನ್ನ ಬಿಟ್ಟು ಎಲ್ಲಿ ಹೋಗ್ತಾ ಇದೆಯಾ, ಹಾಗಾದರೆ ನೀನು ಹೋಗೋಂಥ ಸ್ಥಳ ದಾರಿ ನಮ್ಗೆ ಗೊತ್ತಾ, ಹಾಗೆ ಹೇಗೆ ಅಂತೆಲ್ಲ ಸಂಭಾಷಣೆ ಆಗುತ್ತೆ. ಆ ಸಮಯದಲ್ಲಿ ಯೇಸುಸ್ವಾಮಿ ಕೆಲವೊಂದು ವಾಕ್ಯಗಳನ್ನು ಹೇಳ್ತಾನೆ. ನಾವಿದನ್ನು ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 16ರಿಂದ ಮೇಲ್ಪಟ್ಟು ನಾವು ಇದನ್ನು ನೋಡ್ಕೊಳ್ತೇವೆ. ಇಲ್ಲಿ ಏನಂತೆ ಈ ವಾಕ್ಯ ನೋಡುವಾಗ, ಆಗ ನನ್ನ ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಇದೇ ನೀವು ಕೇಳಿದಂಥ ಪವಿತ್ರಾತ್ಮ ಅಥವಾ ಏನು ಪರಿಶುದ್ಧಾತ್ಮ, ಪವಿತ್ರಾತ್ಮ, ಸತ್ಯದ ಆತ್ಮ ಅಥವಾ ಆತ್ಮ ಅನ್ನುವಂಥದ್ದು ಇದೇನೆ. ಏನಂತೆ, ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಆತನನ್ನು ಕೊಡುವನು. ಆ ಸಹಾಯಕನೇ ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಿಮ್ಮನ್ನು ನಾನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಅಲ್ಲಿಗೆ ಯೇಸುಸ್ವಾಮಿ ಈ ಲೋಕವನ್ನು ತ್ಯಜಿಸುವುದಕ್ಕಿಂತ ಮುಂಚೆ ಆತನು ಕೊಟ್ಟಂಥ ಒಂದು ವಾಗ್ದಾನ ಇದು. ಏನು? ಸತ್ಯದ ಆತ್ಮ. ಸೊ ಈಸ್ ಅ ಪರ್ಸನ್. ಸೊ ಸತ್ಯದ ಆತ್ಮ ಒಬ್ಬ ಮನುಷ್ಯ.
ಆತನು ಸಹ ಮನುಷ್ಯಾವತಾರಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಆತನ ಏನಂತೆ ನಮ್ಮ ಸಂಗಡ ಇದ್ದಾನಂತೆ, ನಮ್ಮ ಒಳಗಡೆ ಇದ್ದಾನಂತೆ. ಸೊ ಸತ್ಯದ ಆತ್ಮನು ಯೇಸು ಸ್ವಾಮಿ ಈ ಲೋಕವನ್ನು ತ್ಯಜಿಸಿದ ನಂತರ ನಮಗೆ ದೊರೆತಂತಹ ಒಂದು ಉಡುಗೊರೆ ಎಂಬುದಾಗಿಯೇ ಹೇಳ್ಬೋದು. ನಾವು ಅಪೋಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ, ನಿಮ್ಮ ಮೇಲೆ ಪವಿತ್ರಾತ್ಮ ಬರಲು ನೀವು ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಹಾಗೂ ಲೋಕದ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ. ಅಂದರೆ ಆ ಪವಿತ್ರಾತ್ಮ ನಮಗೆ ಶಕ್ತಿಯನ್ನು ಕೊಡುವಂಥದ್ದು, ಬಲವನ್ನು ಕೊಡುವಂಥದ್ದು. ಆ ಬಲವನ್ನು ಹೊಂದಿದ ಪೇತ್ರ, ಆತನು ಮುಂಚೆ ಬಹಳ ಎದುರುವಂಥ ಮನುಷ್ಯನಾಗಿದ್ದ, ಆದರೆ ಧೈರ್ಯವನ್ನು ಹೊಂದಿ ಅನೇಕ ಸಾವಿರ ಜನರ ಮುಂದೆ ವಾಕ್ಯವನ್ನು ಸಾರ್ತಾನೆ. ಅಲ್ಲಿಗೆ ಯೇಸು ಸ್ವಾಮಿ ಇದೇ ಸತ್ಯದ ಆತ್ಮನ ಕುರಿತು ಪ್ರಬೋಧಿಸಿರುವುದನ್ನು ನಾವು ನೋಡ್ತೇವೆ. ಅಂದರೆ ನಾನಿರೋ ತನಕ ಆ ಸತ್ಯದ ಆತ್ಮನು ನಿಮಗೆ ಬರೋಕ್ಕೆ ಸಾಧ್ಯ ಇಲ್ಲ, ನಾನು ಹೋದ ನಂತರ ನಿಮಗೆ ಸತ್ಯದ ಆತ್ಮನು ಬರ್ತಾನೆ. ಆತನೇ ನಿಮ್ಮನ್ನು ಎಲ್ಲ ವಿಷಯದಲ್ಲೂ ಸತ್ಯಕ್ಕೆ ನಡೆಸುವ ಆತನು ಆಗಿರುತ್ತಾನೆ. ಈಸ್ ಲೈಕ್ ಎನ್ ಅಡ್ವೊಕೇಟ್ ಟು ಅಸ್ ಅನ್ನುವಂಥದ್ದನ್ನು ಸಹ ದೇವರ ವಾಕ್ಯ ಅಂದರೆ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡಿಕೊಳ್ತೇವೆ. ಹೌದು, ಪ್ರತಿ ಸಮಯದಲ್ಲೂ, ನಮ್ಮ ಪ್ರತಿಯೊಂದು ಸಮಯದಲ್ಲೂ ಆತನು ನಮಗೆ ಸಹಾಯಕನಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ನಾವೀಗ ಯೇಸು ಕ್ರಿಸ್ತನ ಬೋಧನೆಗಳನ್ನು ನಾವು ಚರ್ಚಿಸುತ್ತಿದ್ದೇವಲ್ಲ, ಪ್ರಾಮುಖ್ಯವಾದ ವಿಷಯ ಯೇಸು ಸ್ವಾಮಿಯ ಬೋಧನೆಯಲ್ಲಿ ಕ್ಷಮಾಪಣೆ ಬಗ್ಗೆ ಯೇಸು ಸ್ವಾಮಿ ಏನನ್ನು ಬೋಧಿಸಿದ್ದಾರೆ, ಸ್ವಲ್ಪ ಸಂಕ್ಷಿಪ್ತವಾಗಿ ನಮಗೆ ಹೇಳಿ. ನೋಡಿ, ಈ ಕ್ಷಮಾಪಣೆಯ ಕುರಿತು ನಾವು ಒಂದು ಸಂಚಿಕೆಯಲ್ಲಿ ಮಾತನಾಡಿಕೊಂಡಿದ್ದೇವೆ. ಈ ಕ್ಷಮಾಪಣೆ ಎಂಬುದಾಗಿ ಹೇಳುವಾಗ ಇಟ್ ವಿಲ್ ಡಿಮ್ಯಾಂಡ್ ಎವ್ರಿಥಿಂಗ್ ಫ್ರಮ್ ಯು. ಅಂದರೆ ನೀವು ಅಂದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಿಮ್ಮಿಂದ ಕೇಳುವಂಥ ವಿಷಯ ಈ ಕ್ಷಮಾಪಣೆ. ಈ ಕ್ಷಮಾಪಣೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಬೋಧಿಸಿದ್ದು ಮಾತ್ರವೇ ಅಲ್ಲ, ಆತನ ಅಭ್ಯಾಸ ಮಾಡಿರುವಂಥದ್ದನ್ನು ನಾವು ಕಾಣ್ತೇವೆ. ನೋಡಿ, ಅದಷ್ಟು ಸುಲಭದ ಮಾತಲ್ಲ. ಈಗ ನಮಗೇನಾಗ್ಬಿಟ್ಟಿದೆ, ಇದೊಂದು ರೂಢಿ ಆಗಿಬಿಟ್ಟಿದೆ. ಏನಂತೆ, ಯೇಸು ಸ್ವಾಮಿ ಮಾಡಿದ್ದಾನೆ. ಇದನ್ನು ನಾವು ಅನೇಕ ವರ್ಷದಿಂದ ಕೇಳಿ ಓದಿ ನೋಡಿ ಮಾಡಿ ನಮಗೆ ಇದೊಂದು ರೂಢಿಯಾಗಿ ಸಾಮಾನ್ಯ ಮಾತಾಗ್ಬಿಟ್ಟಿದೆ. ಆದರೆ ನಮ್ಮನ್ನೇ ನಾವು ಆ ಪರಿಸ್ಥಿತಿಗೆ ಹಾಕಿಕೊಳ್ಳುವಾಗ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಜನರನ್ನು ಕ್ಷಮಿಸಿರ್ಬೋದು. ತಂದೆಯೇ ಅವರನ್ನು ಕ್ಷಮಿಸು, ತಾನು ಸಂಪೂರ್ಣವಾಗಿ ತಂದೆಗೆ ಒಪ್ಪಿಸಿಕೊಡುವಂಥ ಸಮಯದಲ್ಲಿ, ತನ್ನ ಪ್ರಾಣವನ್ನು ಬಿಡುವಂಥ ಸಮಯದಲ್ಲಿ, ನೋವನ್ನು ಅನುಭವಿಸ್ತಿರುವಾಗ, ಅಷ್ಟು ರಕ್ತವನ್ನು ಕಳೆದುಕೊಂಡಿರುವಾಗ, ಬೇರೆಯವರು ಅವನನ್ನು ಶಿಲುಬೆ ಮೇಲೆ ಇರಬೇಕಾದರೂ ದೂಷಿಸ್ತಿರುವಾಗ, ತಂದೆಯೇ ಅವರನ್ನು ಕ್ಷಮಿಸು. ನಾವು ಲೂಕನ ಸುವಾರ್ತೆಯಲ್ಲಾಗಲಿ ಅಥವಾ ಮತ್ತಾಯನ ಸುವಾರ್ತೆಯಲ್ಲಿ ನೋಡಬೇಕಾದ್ರೆ, ನಿಮಗೆ ಯಾರು ಪ್ರೀತಿ ಮಾಡ್ತಾರೆ ಅವರಿಗೆ ಪ್ರೀತಿ ತೋರಿಸಿದ್ರೆ ಏನು ಉಪಯೋಗ? ನಿಮಗೆ ಯಾರು ಒಳ್ಳೆಯದನ್ನು ಮಾಡಲ್ಲ ಅವ್ರನ್ನ ನೀವು ಪ್ರೀತಿ ಮಾಡಿ. ಅಂದರೆ ಕ್ಷಮಾಪಣೆಯ ಗುಣವನ್ನು ನಾವು ಅಲ್ಲಿ ನೋಡ್ತೇವೆ. ಆಮೇಲೆ ಈ ನರಹತ್ಯದ ವಿಷಯ ಬಂದಾಗ, ನಿನ್ನ ಸಹೋದರನ ಮೇಲೆ ನೀನು ಚೀತು ಅಂತ ಹೇಳಿದ್ರೂ ಸಹ ನೀನು ನ್ಯಾಯ ವಿಚಾರಣೆಗೆ ಗುರಿ ಆಗ್ತೀಯ. ನೀನು ಏನೇ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಹೋಗಿ ನಿನ್ನ ಸಹೋದರನೊಂದಿಗೆ ಆ ಸಂಧಾನ ಮಾಡ್ಕೊಂಡು ಬಾ. ಕ್ಷಮಾಪಣೆ ಕೇವಲ ಬೋಧಿಸಿರುವಂಥದ್ದು ಮಾತ್ರವೇ ಅಲ್ಲ, ಆತನು ಅಭ್ಯಾಸ ಮಾಡಿದ್ದಾನೆ, ಅದನ್ನು ತೋರಿಸಿದ್ದಾನೆ. ಈ ದಿನಗಳಲ್ಲಿ ನಮಗಿರುವಂಥ ಅನೇಕ ನಾಯಕರುಗಳು ಜೋರಾಗಿ ಹೆಚ್ಚಾದಂತಹ ಒಳ್ಳೆಯ ಮಾತುಗಳನ್ನು ಆಡುವಂಥದ್ದನ್ನು ನಾವು ನೋಡ್ತೇವೆ. ಹೀಗಿರಬೇಕು, ಹಾಗಿರಬೇಕು, ಅದನ್ನು ಮಾಡಬೇಕು, ಇದು ಮಾಡಬೇಕು. ಆದರೆ ಅಭ್ಯಾಸಿಸುವಂಥ ಕೆಲಸ ಬಂದಾಗ ಅದನ್ನು ಮಾಡುವುದಕ್ಕೆ ಅವರು ವಿಫಲರಾಗ್ತಾರೆ. ಆದರೆ ಯೇಸು ಸ್ವಾಮಿ ಕ್ಷಮಾಪಣೆಯ ಕುರಿತು ಬೋಧಿಸ್ತಾನೆ. ಅದೇ ರೀತಿಯಲ್ಲಿ ಆತನು ನಡೆದುಕೊಳ್ಳುವಂಥದ್ದನ್ನು ಹಾಗೂ ಆತನ ಮೂಲಕ ಅನೇಕರು ಅದೇ ರೀತಿಯಲ್ಲಿ ಅದೇ ಹಾದಿಯಲ್ಲಿ ನಡೆಯುವ ಹಾಗೆಯೂ ಸಹ ಅವರ ಮೇಲೆ ಪ್ರಭಾವ ಬೀರುವಂಥದ್ದನ್ನು ನಾವು ಕಾಣ್ತೇವೆ. ಸ್ಟೆಫನನು ಆತನ ಸಾಯಬೇಕಾದ್ರೆ ತಂದೆಯೇ ಅವ್ರ ಮೇಲೆ ಆ ಪಾಪನ ತಗೊಂಬರ್ಬೇಡಪ್ಪ, ನೀನು ಕ್ಷಮಿಸ್ಬಿಡು. ಯೇಸು ಸ್ವಾಮಿಯನ್ನು ನೋಡಿರ್ತಾನಲ್ಲ, ಯೇಸು ಸ್ವಾಮಿ ಬಗ್ಗೆ ಕೇಳಿರ್ತಾನಲ್ಲ, ಎಂಥ ಪ್ರಭಾವ ಇರಬೇಕು ನೋಡಿ. ದೇವರಿಂದ ಮಗನಿಗೆ ಬಂತು, ಮಗನಿಂದ ಆತನ ನಂಬಿದ ಜನರಲ್ಲೂ ಅದು ಕಾಣ್ತು. ಈ ಜನರಿಂದ ನಾವು ಹೊಂದಿದ್ದೇವೆ, ನಮ್ಮಲ್ಲಿ ಆ ಕ್ಷಮಾಪಣೆ ಇದೆಯಾ? ಇದನ್ನು ಯೇಸು ಸ್ವಾಮಿ ಬೋಧಿಸುವಂಥದ್ದನ್ನು ನಾವು ನೋಡ್ತೇವೆ. ಇನ್ನೊಂದು ವಿಷಯ, ಪರಲೋಕದ ಬಗ್ಗೆ ಯೇಸು ಸ್ವಾಮಿ ಏನು ಬೋಧಿಸಿದ್ದಾರೆ, ಮತ್ತೆ ಎಲ್ಲರೂ ಪರಲೋಕಕ್ಕೆ ಹೋಗುತ್ತೇವಾ? ಈಗಾಗಲೇ ಆ ಸತ್ಯದ ಆತ್ಮನ ಕುರಿತು ನಾನು ವಾಕ್ಯಗಳನ್ನು ಹೇಳುವಾಗ ಇದು ಅದೇ ಶೀರ್ಷಿಕೆಯನ್ನು ಹೊಂದಿರುವಂತಹ ಒಂದು ವಾಕ್ಯ. ಶಿಷ್ಯರಿಗೆ ಡೌಟು, ಎಲ್ಲೋಗ್ತಾರೆ ಸ್ವಾಮಿ, ನಮ್ಮ ಬಿಟ್ಟು ಎಲ್ಲೋಗ್ತಾರೆ? 14ನೇ ಅಧ್ಯಾಯ 1ನೇ
ವಚನ, ಯೋಹಾನನ ಸುವಾರ್ತೆ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಇದು ಆ ಪರಲೋಕದ ಕುರಿತು ಸ್ವಾಮಿ ಮಾತನಾಡ್ತಿರುವಂಥ ವಾಕ್ಯ. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದರು. ಪರಲೋಕದ ಕುರಿತು ಇದು ಸ್ವಾಮಿ ನುಡಿದಿರುವಂಥ ಮಾತು. ಅದೇ ರೀತಿಯಲ್ಲಿ ಅನೇಕ ಸಾಮ್ಯಗಳು ಪರಲೋಕ ಅಥವಾ ದೇವರ ರಾಜ್ಯವನ್ನ ಕುರಿತು ಇರುವಂಥ ಸಾಮ್ಯಗಳನ್ನು ನಾವು ಮತ್ತಾಯನ ಸುವಾರ್ತೆಯಲ್ಲಿ ಹಾಗೂ ಬೇರೆ ಸುವಾರ್ಥ ವೇದ ಭಾಗಗಳಲ್ಲೂ ಸಹ ನಾವು ನೋಡ್ತೇವೆ. ಈಗ ಎರಡನೆಯ ಪ್ರಶ್ನೆ ನೀವು ಕೇಳಿದಂಥದ್ದು, ಎಲ್ಲರೂ ಪರಲೋಕವನ್ನು ಕಾಣಲು ಸಾಧ್ಯವಾ? ಇಲ್ಲಿ ಒಂದೇ ಒಂದು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ನೋಡಿ, 6ನೇ ವಾಕ್ಯದಲ್ಲಿ ಹೇಳ್ತಾರೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ಯೇಸುಸ್ವಾಮಿ ಹೇಳ್ತಿರುವಂಥದ್ದು, ಯೇಸುಸ್ವಾಮಿಯೇ ಒಬ್ಬನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಸೊ ಅಲ್ಲಿಗೆ ದಿ ಓನ್ಲಿ ಆಕ್ಸೆಸ್ ದಟ್ ವಿ ಹ್ಯಾವ್ ಯಾರು? ಯೇಸುಸ್ವಾಮಿ. ಯೇಸುಸ್ವಾಮಿಯ ಮೂಲಕವೇ ನಾವು ಪರಲೋಕಕ್ಕೆ ಹೋಗಲು ಸಾಧ್ಯ, ಹೋಗಿ ಸೇರಲು ಸಾಧ್ಯ. ಜೊತೆಗೆ ಯೇಸುಸ್ವಾಮಿಯ ಬಳಿಗೆ ಫಸ್ಟ್ ಹೋಗಬೇಕು. ನಾವು ಯೇಸುಸ್ವಾಮಿ ಬಳಿಗೆ ಹೋಗ್ಬೇಕಂದ್ರೆ ನಮ್ಮ ಜೀವಿತ ಪರಿವರ್ತನೆ ಆಗಬೇಕು. ನಾವು ನಮ್ಮ ಜೀವಿತ ಪರಿವರ್ತನೆ ಆಗದೆ ಯೇಸುಸ್ವಾಮಿ ಬಳಿಗೆ ಹೋಗೋಕ್ಕಾಗಲ್ಲ. ಯೇಸುಸ್ವಾಮಿ ಇಲ್ಲದೆ ಪರಲೋಕಕ್ಕೆ ಹೋಗೋಕ್ಕಾಗಲ್ಲ. ಪರಲೋಕ ಹೋಗ್ಬೇಕಂದ್ರೆ ಯೇಸುಸ್ವಾಮಿ ಹತ್ರ ಬರಬೇಕು. ಯೇಸುಸ್ವಾಮಿ ಹತ್ರ ಬರಬೇಕು ಅಂದರೆ ನಮ್ಮ ಜೀವಿತ ಪರಿವರ್ತನೆ ಆಗಬೇಕು. ಅಲ್ಲಿಗೆ ಎಲ್ಲರೂ ಸ್ವರ್ಗಕ್ಕೆ ಹೋಗ್ಬೋದಾ? ಎಲ್ಲರೂ ಪರಲೋಕಕ್ಕೆ ಹೋಗ್ಬೋದಾ? ಯೇಸುಸ್ವಾಮಿಯನ್ನು ಅಂಗೀಕರಿಸಿದ್ರೆ ಮಾತ್ರ. ಅಷ್ಟೇ. ಹಾಗಾದರೆ ಯೇಸುಸ್ವಾಮಿಯನ್ನು ಹೇಗೆ ಅಂಗೀಕರಿಸೋದು? ಈಗಾಗಲೇ ನೀವು ತುಂಬ ಸಂಚಿಕೆಯಲ್ಲಿ ಹೇಳಿದ್ದೀರಾ. ನಮಗೆ ವೀಕ್ಷಕರು ಮೊದಲನೇ ಸಾರಿ ವೀಕ್ಷಿಸುವವರು ಇರ್ತಾರೆ, ಮತ್ತು ನಮ್ಮ ಸಂಚಿಕೆಯನ್ನು ನೋಡದೇ ಇರೋರು ಇರ್ತಾರೆ. ಸೊ ನೀವು ಹೇಳಿರೋ ಯೇಸುಸ್ವಾಮಿಯನ್ನು ನಾವು ಅಂಗೀಕರಿಸುವುದು ಹೇಗೆ? ನೋಡಿ, ನೀವು ಪರಲೋಕಕ್ಕೆ ಹೋಗಿ ಸೇರಬೇಕು, ನನಗೆ ನಿತ್ಯ ಜೀವ ಬೇಕು, ಅದೊಂದೇ ಕಾರಣಕ್ಕೆ ನಾನು ಯೇಸುಸ್ವಾಮಿನ ನಾನು ಅಂಗೀಕಾರ ಮಾಡ್ತೇನೆ, ಯೇಸುಸ್ವಾಮಿಯನ್ನು ನನ್ನ ಸ್ವಂತ ರಕ್ಷಕನಾಗಿ ಒಪ್ಕೊಳ್ತೇನೆ. ಬೇಡ. ನೋಡಿ, ನಿಮ್ಮ ದೈನಂದಿನ ಜೀವಿತದಲ್ಲೂ ಸಹ ಆತನು ನಿಮ್ಮ ಭಾಗವಾಗಿರಬೇಕು. ಅದಕ್ಕೋಸ್ಕರ ಸ್ವಾಮಿಯನ್ನು ನಿಮ್ಮ ದೇವರಾಗಿ ಆಯ್ಕೆ ಮಾಡಿಕೊಳ್ಳಿ. ನೋಡಿ, ಇದು ಪುನಃ ನೀವು ಮಾಡುವಂಥ ಉದ್ದೇಶಪೂರ್ವಕವಾದಂತಹ ಒಂದು ಆಯ್ಕೆ ಆಗಿರ್ತದೆ. ಇದನ್ನು ನೀವು ಮಾಡಬೇಡಿ ಅನ್ನೋದಕ್ಕೆ ನಾನು ಯಾರೂ ಅಲ್ಲ. ಆದರೆ ಅದರಿಂದ ಆಗುವಂಥ ಬದಲಾವಣೆ ಇದೆಯಲ್ಲ, ನಿಮ್ಮ ಜೀವಿತದಲ್ಲಿ ನೀವು ಕಾಣ್ತೀರಾ. ಯೇಸುಸ್ವಾಮಿಯ ಮೇಲೆ ನಂಬಿಕೆ ಇಡುವಂಥದ್ದು. ಯಾಕೆಂದರೆ ಆತನು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಆತನು ನಿಮ್ಮನ್ನು ಈಗಲೂ ಸಹ ತನ್ನೆಡೆಗೆ ಬರಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದಾನೆ. ಆತನು ಕಾಯ್ತಾ ಇದ್ದಾನೆ. ನಾವು ಸಿದ್ಧರಾಗಿದ್ದೇವಾ? ಆತನು ಪ್ರೀತಿ ಮಾಡುವಾಗ ನಮ್ಮಲ್ಲಿರುವಂಥ ಪಾಪಗಳನ್ನು ಒಪ್ಪಿಕೊಂಡು ಆತನ ಸನ್ನಿಧಿಗೆ ಪಶ್ಚಾತ್ತಾಪದ ಹೃದಯದಲ್ಲಿ ಹೋಗುವುದೇ ಆದರೆ ಆತನು ನಮ್ಮನ್ನು ಕ್ಷಮಿಸಿ ತನ್ನ ಮಕ್ಕಳನ್ನಾಗಿ ಅಂಗೀಕಾರ ಮಾಡುವತನಾಗಿರ್ತಾನೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಹೇಳುತ್ತೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆ ಮಕ್ಕಳಾಗಬೇಕಾದರೆ ನೀವು ಆತನನ್ನು ಅಂಗೀಕರಿಸಬೇಕು, ಆತನನ್ನು ಒಪ್ಪಿಕೊಳ್ಳಬೇಕು, ಆತನನ್ನು ನಂಬಬೇಕು. ನಂಬಿದಾಗ ಯೇಸುಸ್ವಾಮಿ ನನ್ನ ಸ್ವಂತ ರಕ್ಷಕನಾಗಿ ನಾನು ಸ್ವೀಕಾರ ಮಾಡಿದಾಗ ಆತನ ಮಕ್ಕಳಾಗ್ತೇವೆ. ಆತನ ಮಕ್ಕಳಾದಾಗ ನಾವು ಸುಲಭವಾಗಿ ಆತನ ಮಾರ್ಗದಲ್ಲಿ ನಾವು ಒಂದು ಭಾಗವಾಗ್ತೇವೆ. ಆತನ ಮೂಲಕ ನಾವು ದೇವರ ಬಳಿಗೆ ಅಂದರೆ ಪರಲೋಕದಲ್ಲಿ ನಾವು ಹೋಗಿ ಸೇರಬಹುದು, ನಿತ್ಯ ಜೀವದ ಭಾಗ್ಯವನ್ನು ಹೊಂದಬಹುದು. ಅಲ್ಲಿಗೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ನಿಮ್ಮ ಪಾಪಗಳ ಜೀವಿತದಿಂದ ಏನೇ ಆಗಿರಲಿ ತಪ್ಪು, ನೀವು ತಲೆ ಕೆಡಿಸ್ಕೊಳ್ಬೇಡಿ. ದೇವರಲ್ಲಿ ಪಶ್ಚಾತ್ತಾಪದ ಹೃದಯದಿಂದ ಒಪ್ಪಿಕೊಳ್ಳಿ, ಆತನನ್ನು ಅಂಗೀಕಾರ ಮಾಡಿ. ಆತನನ್ನು ಅಂಗೀಕಾರ ಮಾಡಿದಂಥವರು ದೇವರ ವಾಕ್ಯದ ಮೂಲಕ ಆತನ ಸನಿಹಕ್ಕೆ ಇನ್ನೂ ಬನ್ನಿರಿ. ಯೇಸುವನ್ನು ಅಂಗೀಕರಿಸೋಕ್ಕೆ ನಮಗೆ ಪ್ರಾರ್ಥನೆ ಮೂಲಕ ನಡೆಸ್ಕೊಳ್ತೀರಾ? ಖಂಡಿತ. ಈ ಪ್ರಾರ್ಥನೆಯನ್ನು ನಾನು ಮಾಡಿದ ನಂತರ ನೀವು ಮಾಡಿ, ಹಾಗೆ ಅದರ ಮೂಲಕ ನಿಮ್ಮ ಹೃದಯಗಳು ಆತನ ಕಡೆಗೆ ತಿರುಗುವುದಕ್ಕೆ ಸಿದ್ಧತೆಯನ್ನು ಹೊಂದುವಂಥದ್ದಾಗಿರಲಿ. ಪ್ರಾರ್ಥನೆ ಮಾಡೋಣ. ನನ್ನ ರಕ್ಷಕನೇ, ನನ್ನ ರಕ್ಷಕನೇ, ನನ್ನ ಜೀವವೇ, ನನ್ನ ಜೀವವೇ, ನಿನಗೆ ಸ್ತೋತ್ರ. ನಿನಗೆ ಸ್ತೋತ್ರ. ನೀನು ನನಗೋಸ್ಕರ ಈ ಲೋಕಕ್ಕೆ ಬಂದೆ ಸ್ವಾಮಿ. ಈ ಲೋಕಕ್ಕೆ ಬಂದೆ ಸ್ವಾಮಿ. ನನ್ನನ್ನ ಬಹಳವಾಗಿ ಬಹಳವಾಗಿ ಪ್ರೀತಿ ಮಾಡುತ್ತಿ.
ಪ್ರೀತಿ ಮಾಡುತ್ತಿ. ಈಗಲೂ ಸಹ ಈಗಲೂ ಸಹ ನಾನು ನಿನ್ನ ಸನ್ನಿಧಿಗೆ ಬರಬೇಕೆಂದು ಸನ್ನಿಧಿಗೆ ಬರಬೇಕೆಂದು ಕಾಯುತ್ತಲಿದ್ದಿ. ಸ್ವಾಮಿ ತಡ ಮಾಡದೆ ನಿನ್ನ ಸನ್ನಿಧಿಗೆ ಪಶ್ಚಾತ್ತಾಪದ ಹೃದಯದಿಂದ ಬಂದು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ನಿನ್ನ ಮಕ್ಕಳಾಗಿ ನಾವು ನಿನ್ನ ಬಾಧ್ಯತೆಯನ್ನು ಹೊಂದುವ ಹಾಗೆ ನಮಗೆ ಸಹಾಯ ಮಾಡು. ನನ್ನ ಸ್ವಂತ ರಕ್ಷಕನಾಗಿ ನಿನ್ನನ್ನು ಸ್ವೀಕರಿಸುತ್ತೇನೆ. ನನ್ನ ಜೀವಿತದಲ್ಲಿ ಬಾ. ನಿನ್ನೊಬ್ಬನನ್ನೇ ನಂಬುತ್ತೇನೆ. ನಿನ್ನೊಬ್ಬನಲ್ಲೇ ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುತ್ತೇನೆ. ನನಗೆ ಸಹಾಯಿಸು. ಯೇಸುವಿನ ಹೆಸರಿನಲ್ಲಿ ಆಮೆನ್. ಧನ್ಯವಾದಗಳು ಮಿಸ್ಟರ್ ಅನೋಷ್. ಈ ಸಂಚಿಕೆ ಮುಕ್ತಾಯಗೊಳ್ಳ ಮುನ್ನ ಕಡೆಯ ಪ್ರಶ್ನೆ, ಏಸು ಇಂಥ ಶ್ರೇಷ್ಠನಾದ ಏಸುವನ್ನು ಅನುಚರಣೆ ಮಾಡಲು ನಾನೇನು ಮಾಡಬೇಕು? ಒಂದು ದೇವರ ವಾಕ್ಯ. ಈ ದೇವರ ವಾಕ್ಯವನ್ನು ನೀವು ಪ್ರತಿದಿನ ಧ್ಯಾನ ಮಾಡಲೇಬೇಕು. ಅಂದರೆ ಅನೇಕರು ಇರುವಂಥ ಒಂದು ವಾಡಿಕೆ ಏನಂದರೆ, ಅಯ್ಯೋ ನನಗೇನೂ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಮನೆಯಿಂದ ಹೋಗೋದಕ್ಕಿಂತ ಮುಂಚೆ ದೇವ್ರ ಫೋಟೋ ನೋಡುವಂಥದ್ದು ಅಥವಾ ಕ್ಯಾಲೆಂಡ್ರಲ್ಲಿರುವಂಥ ವಾಕ್ಯವನ್ನು ಓದುವಂಥದ್ದು, ಇದನ್ನು ಮಾಡ್ತಾರೆ. ನೋಡೋಣ, ದೇವರನ್ನ ಅಷ್ಟಕ್ಕೆ ಮಾತ್ರವೇ ಸೀಮಿತ ಮಾಡಬೇಡಿ. ಆತನನ್ನು ಅನುಕರಣೆ ಮಾಡಬೇಕಾದ್ರೆ, ಇಮಿಟೇಟ್ ಮಾಡಬೇಕಾದ್ರೆ, ನೀವು ಆತನ ರೀತಿಯಲ್ಲಿ ಆಗಬೇಕಾದ್ರೆ ಆತನ ವಾಕ್ಯವನ್ನು ಪ್ರತಿದಿನ ಅನುಸಾರ ಮಾಡಬೇಕು. ಅಂದರೆ ಧ್ಯಾನ ಮಾಡಿ ಅದರ ಮೂಲಕ ನಡೆಯುವಂಥವರಾಗಬೇಕು. ಎರಡನೆಯದಾಗಿ ಪ್ರಾರ್ಥನೆ. ಸತ್ಯವೇದ ನಿಮ್ಮ ಬಳಿಯಲ್ಲಿದ್ದರೆ ಸತ್ಯವೇದವನ್ನು ಓದಿ. ಇಲ್ಲಾಂದರೆ ಇವಾಗೆಲ್ಲ ಆ್ಯಂಡ್ರಾಯ್ಡ್ ಫೋನ್ಗಳು ಬಂದುಬಿಟ್ಟಿದೆ, ನಿಮಗೆ ಎಲ್ಲ ಆ್ಯಪ್ಗಳು ನಿಮಗೆ ಫೋನ್ನಲ್ಲೇ ಸಿಗುವಂಥದ್ದಾಗಿರ್ತದೆ. ಅದರಲ್ಲೂ ಸಹ ದೇವರ ವಾಕ್ಯ ಸಿಗುವಂಥದ್ದಾಗಿರ್ತದೆ. ದೇವರ ವಾಕ್ಯವನ್ನು ನೀವು ಓದಿ, ಅದರ ಜೊತೆಗೆ ನೀವು ಪ್ರಾರ್ಥನೆ ಮಾಡಿ, ಸರಳವಾದ ಪ್ರಾರ್ಥನೆ ಮಾಡಿ. ಅದರಲ್ಲಿ ಯಾವುದೇ ಕ್ಲಿಷ್ಟಕರವಾದಂತಹ ಭಾಷೆಗಳಿರಬೇಕೆಂಬುದಾಗಿ ಏನೂ ಇಲ್ಲ. ಸರಳವಾದ ಭಾಷೆಯಲ್ಲೇ ನೀವು ನಿಮ್ಮ ದೇವರೊಟ್ಟಿಗೆ ಸಂಭಾಷಣೆ ಮಾಡುವಂಥವರು, ಪ್ರಾರ್ಥನೆಯ ಮೂಲಕ ಸಂಭಾಷಣೆ ಮಾಡುವಂಥವರು ಆಗಿರಿ. ಇಷ್ಟೇ ಸಾಕು. ಇವೆರಡೇ. ಹೆಚ್ಚಾಗಿ ದೇವರೇನು ಬಯಸೋದಿಲ್ಲ. ನಿಮ್ಮನ್ನು ಕೇಳ್ತಾನೆ, ನೀವು ನಿಮ್ಮನ್ನು ಕೊಡುವುದಕ್ಕೆ ಸಿದ್ಧರಿದ್ದೀರಾ? ಅಂತಿಮ ಭಾಗಕ್ಕೆ ಬಂದಿದ್ದೇವೆ ಅನ್ನೋಷ್ಟರವರೆ ನಿಮ್ಮ ಎಲ್ಲ ಉತ್ತರಗಳಿಗಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂಥ ನಿಮಗೂ ಸಹ ನನ್ನ ಪ್ರೀತಿಯ ವಂದನೆಗಳು. ವೀಕ್ಷಕರೇ, ಇಂದಿನ ಶೀರ್ಷಿಕೆ ಶ್ರೇಷ್ಠ ಬೋಧಕನ ಬೋಧನೆಗೆ ಕಿವಿಗೊಡುವುದು. ನಾವು ಯೇಸು ಸ್ವಾಮಿಯು ಎಷ್ಟು ಶ್ರೇಷ್ಠನಾದ ಬೋಧಕನೆಂದು ನಾವು ಕೇಳಿಕೊಂಡಿದ್ದೇವೆ. ಆತನು ಬೋಧಿಸಿದ ಪ್ರಾಮುಖ್ಯವಾದ ವಿಷಯಗಳನ್ನು ಮಾತ್ರ. ಅನೇಕ ವಿಷಯದಲ್ಲಿ ಸ್ವಾಮಿಯು ಬೋಧನೆ ಮಾಡಿದ್ದಾರೆ ಮತ್ತು ನಾವು ಅದನ್ನು ಸತ್ಯವೇದದಲ್ಲಿ ಓದುತ್ತೇವೆ. ಆದರೆ ಅದರಲ್ಲಿ ಪ್ರಾಮುಖ್ಯವಾದ ವಿಷಯಗಳು ದೇವರು, ಪವಿತ್ರಾತ್ಮ, ರಕ್ಷಕನಾಗಿ ಯೇಸು ಸ್ವಾಮಿ ಬಂದದ್ದು, ಆತನ ಕ್ಷಮಾಪಣೆ, ಆತನನ್ನು ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವುದರ ಬಗ್ಗೆ ನಾವಿಂದು ತಿಳಿದುಕೊಂಡಿದ್ದೇವೆ. ಇಂಥ ಶ್ರೇಷ್ಠನಾದ ಬೋಧಕನು ಬೋಧಿಸಿರುವ ವಿಷಯಗಳನ್ನು ನಾವು ನಮ್ಮ ಜೀವಿತದಲ್ಲಿ ಅನುಕರಣೆ ಮಾಡುವ ಹಾಗೆ ದೇವರು ನಮ್ಮೆಲ್ಲರನ್ನು ಪ್ರೇರೇಪಿಸಲಿ. ನಮ್ಮ ಕಾರ್ಯಕ್ರಮದ ಹೆಸರು ಜೀವನದ ಕುರಿತು ಪ್ರಶ್ನೆಗಳು, ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರೀರಿ. ನಮ್ಮ ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೆಸೇಜ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಪ್ರಶ್ನೆಗಳನ್ನು ನಮಗೆ ತಿಳಿಸಬಹುದು. ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಯಾವುದೇ ಪ್ರಶ್ನೆಗೆ ಮಿತಿ ಇರುವುದಿಲ್ಲ. ಮುಂದಿನ ವಾರವೂ ಸಹ ಭೇಟಿಯಾಗೋಣ. ಧನ್ಯವಾದಗಳು. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 9902606453. ಧನ್ಯವಾದಗಳು.